ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೊಂದಿಗೆ ಮತ್ತೊಂದು ಪವರ್ಫುಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವಿಡಿಯೋದ ಟಾಪಿಕ್ ಹೌ ಟು ಕಂಟ್ರೋಲ್ ಯುವರ್ ಎನಿಮೀಸ್. ಇಂದಿನ ಕಲಿಯುಗದಲ್ಲಿ, ಇಂದಿನ ಕಾಲೆಳೆಯುವ ಜಗದಲ್ಲಿ ಎಲ್ಲರಿಗೂ ಫ್ರೆಂಡ್ಸ್ ಗಿಂತ ಶತ್ರುಗಳೇ ಜಾಸ್ತಿ, ಅದರಲ್ಲೂ ಹಿತಶತ್ರುಗಳೇ ಜಾಸ್ತಿ. ಹಾಗಾದ್ರೆ ಈ ಎನಿಮೀಸ್ ಗಳನ್ನು ಹೇಗೆ ನಮ್ಮ ಕಂಟ್ರೋಲ್ ನಲ್ಲಿಡುವುದು ಎನ್ನುತ್ತೀರಾ ಫ್ರೆಂಡ್ಸ್? ಇಲ್ಲಿವೆ 5 ಪವರ್ಫುಲ್ ಟಿಪ್ಸ್. ನಂಬರ್ 1, ಜಸ್ಟ್ ಕೀಪ್ ಅಬ್ಸರ್ವಿಂಗ್ ಕ್ಲೂಸ್. ಹೌದು ಫ್ರೆಂಡ್ಸ್, ನಿಮ್ಮ ಶತ್ರು ಎಷ್ಟೇ ತಾಕತ್ತನ್ನು ಹೊಂದಿದ್ದರೂ ಅವನಲ್ಲಿ ಸ್ವಲ್ಪವಾದರೂ ವೀಕ್ನೆಸ್ ಇದ್ದೇ ಇರುತ್ತವೆ. ಹೀಗಾಗಿ ನೀವು ಮಾಡಬೇಕಾದಿಷ್ಟೇ, ನೀವು ನಿಮ್ಮ ಶತ್ರುವಿನ ವೀಕ್ನೆಸ್ ಅಥವಾ ಲೂಪೋಲ್ಸ್ ಅನ್ನು ಅಬ್ಸರ್ವ್ ಮಾಡ್ತಾ ಇರಿ ಮತ್ತು ಆ ಲೂಪೋಲ್ಸ್ ಗಳನ್ನೇ ಹೇಗೆ ನಿಮ್ಮ ಸ್ಟ್ರೆಂತ್ ಅನ್ನಾಗಿ ಮಾಡಿಕೊಳ್ಳಬೇಕು ಅಂತ ನೀವು ತಿಳಿದುಕೊಳ್ಳಬೇಕು. ನಂಬರ್ 2, ಬಿ ಅ ಸೈಲೆಂಟ್ ಕಿಲ್ಲರ್. ಹೌದು ಫ್ರೆಂಡ್ಸ್, ಸೈಲೆನ್ಸ್ ಅನ್ನೋದು ಯಾವಾಗಲೂ ನಿಮ್ಮ ಪವರ್ಫುಲ್ ವೆಪನ್ ಆಗಿರಲಿ. ನೀವು ಎಷ್ಟು ಸೈಲೆಂಟ್ ಆಗಿರುವಿರೋ ಅಷ್ಟು ನಿಮ್ಮ ಎನಿಮಿ ಒಂದು ಕನ್ಫ್ಯೂಷನ್ ಸ್ಟೇಟ್ ನಲ್ಲಿ ಇರ್ತಾನೆ. ನೀವು ಸೈಲೆನ್ಸ್ ಮೋಡ್ ನಲ್ಲಿರುವುದರಿಂದ ನಿಮಗೆ 2 ಬೆನಿಫಿಟ್ ಸಿಗುತ್ತೆ. ಒಂದು, ನಿಮ್ಮ ಶತ್ರುವಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. 2, ನೀವು ಸೈಲೆಂಟ್ ಮೋಡ್ ನಲ್ಲಿರುವುದರಿಂದ ನಿಮಗೆ ನಿಮ್ಮ ಶತ್ರುವಿನ ಮುಂದಿನ ನಡೆಯನ್ನು ಅವನು ನಿಮ್ಮ ಮೇಲೆ ಬಳಸಬಹುದಾದಂತ ನೆಕ್ಸ್ಟ್ ಸ್ಟ್ರಾಟಜೀಸ್ ಗಳಾವು ಅಂತ ನಿಮಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನಂಬರ್ 3, ಕೀಪ್ ಯುವರ್ ಎನಿಮಿ ಇನ್ ಕನ್ಫ್ಯೂಷನ್ ಸ್ಟೇಟ್. ಹೌದು ಫ್ರೆಂಡ್ಸ್, ಕೆಲವು ಬಾರಿ ನೀವು ನಿಮ್ಮ ನಡೆಯನ್ನು ನಿಮ್ಮ ಶತ್ರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡಿ, ಬಟ್ ಆ ನಡೆಯು ನಿಜವಾದ ನಡೆಯಾಗಿರದೆ ಆ ಕ್ಷಣದಲ್ಲಿ ನೀವು ನಿಮ್ಮ ಶತ್ರುವಿಗೆ ಕೊಟ್ಟಂತಹ ನಿಮ್ಮ ನಡೆಯ ಕ್ಲೂನ ಎಕ್ಸಾಕ್ಟ್ಲಿ ಅಪೋಸಿಟ್ ನಡೆಯನ್ನು ನೀವು ಉಪಯೋಗಿಸಬೇಕು ಮತ್ತು ನಿಮ್ಮ ಶತ್ರು ಒಂದು ಕ್ಷಣ ಗಲಿಬಿಲಿಗೊಳ್ಳುವಂತೆ ಮಾಡಬೇಕು. ನಂಬರ್ 4, ಎನಿಮೀಸ್ ಎನಿಮಿ ಶುಡ್ ಬಿ ಯುವರ್ ಬೆಸ್ಟ್ ಫ್ರೆಂಡ್. ಹೌದು ಫ್ರೆಂಡ್ಸ್, ನೀವು ಯಾವಾಗಲೂ ನಿಮ್ಮ ಶತ್ರುವಿನ ಶತ್ರುವನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಅನ್ನಾಗಿ ಮಾಡಿಕೊಳ್ಳಬೇಕು. ಏಕೆಂದರೆ ನಿಮ್ಮ ಶತ್ರುವು ಅವನ ಶತ್ರುವಿನ ಜೊತೆ ನೇರ ಮಾತನಾಡಲು ಬರುವುದಿಲ್ಲ. ಅದೇ ನಿಮ್ಮ ಶತ್ರುವಿನ ಶತ್ರುವು ನಿಮ್ಮ ಒಬ್ಬ ಒಳ್ಳೆಯ ಗೆಳೆಯನಾಗಿರುವುದರಿಂದ ಅವನ ಜೊತೆ ಯಾವಾಗಲೂ ನಿಮ್ಮ ವೈರಿಯ ವಿರುದ್ಧ ಸ್ಟ್ರಾಟಜಿಗಳನ್ನು ಮಾಡಬಹುದು. ನಂಬರ್ 5, ವಾಟ್ ಈಸ್ ಯುವರ್ ಎನಿಮೀಸ್ ಪ್ಯಾಟರ್ನ್. ಹೌದು ಫ್ರೆಂಡ್ಸ್, ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಂದು ವಿಷಯದಲ್ಲೂ ತನ್ನದೇ ಆದ ಪ್ಯಾಟರ್ನ್ ಹೊಂದಿರುತ್ತಾನೆ. ಉದಾಹರಣೆಗೆ, ನಡೆಯುವ ರೀತಿ, ಸಿಚುವೇಶನ್ಸ್ ಗಳಿಗೆ ರಿಯಾಕ್ಟ್ ಮಾಡುವಂತಹ ರೀತಿ, ಥಿಂಕ್ ಮಾಡುವ ರೀತಿ, ಜನರೊಂದಿಗೆ ವ್ಯವಹರಿಸುವ ರೀತಿ. ಫ್ರೆಂಡ್ಸ್, ಹೀಗೆ ನೀವು ಸೂಕ್ಷ್ಮವಾಗಿ ನೀವು ನಿಮ್ಮ ಶತ್ರುವಿನ ಪ್ಯಾಟರ್ನ್ ಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಅವನು ಯಾವ ವಿಷಯದಲ್ಲಿ ನಿಮಗಿಂತ ಸ್ಟ್ರಾಂಗ್ ಇದ್ದಾನೆ, ಯಾವ ವಿಷಯದಲ್ಲಿ ನಿಮಗಿಂತ ವೀಕ್ ಆಗಿದ್ದಾನೆ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಮತ್ತು ಈಗ ನೀವು ನಿಮ್ಮ ಸ್ಟ್ರೆಂತ್ ಗಳ ಜೊತೆ ಅವನ ಮೇಲೆ ಸಮಯ ಸಿಕ್ಕಾಗ ಅವನ ಮೇಲೆ ಅಟ್ಯಾಕ್ ಮಾಡುವುದರ ಜೊತೆಗೆ ಅವನು ತನ್ನ ಸ್ಟ್ರೆಂತ್ ಗಳ ಜೊತೆಗೆ ಯಾವ ಸಮಯದಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ತಿಳಿದುಕೊಂಡು ಅದಕ್ಕಾಗಿ ಯೋಗ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿರಬೇಕು. ಫ್ರೆಂಡ್ಸ್, ಮೇಲೆ ಹೇಳಿದಂತ ಯುವರ್ ಎನಿಮಿ ಕಂಟ್ರೋಲಿಂಗ್ ಸ್ಟ್ರಾಟಜೀಸ್ ನಿಮಗೆ ಇಷ್ಟವಾದುವಂತ ತಿಳಿತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.